ಬೆಂಗಳೂರು ನಗರ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಸಂಚಾರಿ ದಟ್ಟಣೆ ತಗ್ಗಿಸಲು ಟನ್ನಲ್ ರಸ್ತೆ ಬೇಕು ಅಂತ ಕರ್ನಾಟಕ ಟ್ರಾವೆಲ್ಸ್ ಮಾಲೀಕ ಸಂಘದ ಬಜೆಟ್ ವೇದಿಕೆಗೆ ಬೇಡಿಕೆ ಇಟ್ಟಿದೆ. ಇದೇ ವೇಳೆ ಚೆಕ್ ಪೋಸ್ಟ್ಗಳು ರದ್ದುಗೊಳಿಸಿ ಚಾಲಕ ತರಬೇತಿ ಕೇಂದ್ರ ಮತ್ತು ಕಲ್ಯಾಣ ನಿಧಿ ಸ್ಥಾಪನೆ ಸೇರಿದಂತೆ ಹಲವು ಬೇಡಿಕೆಗಳ ಮನವಿಯನ್ನ ಫೆಡರೇಷನ್ ಆಫ್ ಕರ್ನಾಟಕ ರಾಜ್ಯ ಲಾರಿ ಓನರ್ ಮತ್ತು ಏಜೆನ್ಸಿ ಅಸೋಸಿಯೇಷನ್ ಸಲ್ಲಿಸಿದೆ. ಅಂದಹಾಗೆ ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿಂದು ಸಿಎಂ ಸಿದ್ದರಾಮಯ್ಯ ನಡೆಸಿದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಾರಿಗೆ ವಲಯದ ಸಂಘ ಮತ್ತು ಸಂಸ್ಥೆಗಳೊಂದಿಗೆ ಈ ಬೇಡಿಕೆಗಳನ್ನು ಈಡೇರಿಸಲಾಗಿದೆ ಅಂತ ಕೂಡ ಈಗ ಭರವಸೆ ಕೊಟ್ಟಿದ್ದಾರೆ. ರಾಜ್ಯದ ಬೊಕ್ಕಸಕ್ಕೆ ಮಹತ್ವದ ಉದ್ಯಮವೆಂದು ಕೂಡ ಬಿಂಬಿತವಾಗಿರುವ ಬೃಹತ್ ಸಾಗಣೆ ಮತ್ತು ಉದ್ಯಮವು ದೀರ್ಘಕಾಲ ಸುರಕ್ಷಿತವಾಗಿ ನಡೆಯಬೇಕು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ದೀರ್ಘಕಾಲ ಆದಾಯ ತಂದುಕೊಡುವ ಉದ್ಯಮ ಆಗಬೇಕಂತ ಲಾರಿ ಮಾಲೀಕ ಈ ಕೆಳಗಿನ ಮನವಿಗಳಿಗೆ ಪುರಸ್ಕರಿಸಿ ಅಂತ ಪರಿಗಣಿಸುವಂತೆ ಕೋರಿದ್ದಾರೆ.